ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪೆಸಿಫಿಕ್ ಸಾಗರವು ನಾವು ಅಂದುಕೊಂಡೋದಕ್ಕಿಂತ ದೊಡ್ಡದಾಗಿದೆ. ಚಿಲಿಯ ಕಡಲ ತೀರದಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಭೂಮಿಯಾದ್ಯಂತ ಒಂದು ರಂಧ್ರವನ್ನು ಮಾಡಿದರೂ ಅದು ಭೂಮಿಯ ಇನ್ನೊಂದು ಬದಿಯಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಹೊರಬರುತ್ತದೆ. ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಜಗತ್ತಿನಲ್ಲಿ ಒಟ್ಟು 5 ಸಾಗರಗಳಿವೆ. ಈ 5 ಸಾಗರಗಳಲ್ಲಿ ಅತಿ ದೊಡ್ಡ ಭಾಗವನ್ನು ಪೆಸಿಫಿಕ್ ಸಾಗರ ಎಂದು ಕರೆಯಲಾಗುತ್ತದೆ ಮತ್ತು ಇದು 165 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿದೆ. ನಮ್ಮ ಪ್ರಪಂಚದ ಒಟ್ಟು ಭೂ ಪ್ರದೇಶವು 148 ಮಿಲಿಯನ್ ಚದರ ಕಿಲೋಮೀಟರ್ಗಳಲ್ಲಿ ಹರಡಿದೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಅಂದರೆ ನಾವು ಇತರ 4 ಸಾಗರಗಳನ್ನು ತೆಗೆದುಹಾಕಿ ಪೆಸಿಫಿಕ್ ಸಾಗರದ ಬಗ್ಗೆ ಮಾತನಾಡಿದರೆ ಅದು ನಮ್ಮ ಇಡೀ ಪ್ರಪಂಚದ ಎಲ್ಲ ಪರ್ವತಗಳು, ಮರುಭೂಮಿಗಳು, ಕಾಡುಗಳು ಮತ್ತು ಐರ್ಲೆಂಡ್ಗಳಿಗಿಂತಲೂ ದೊಡ್ಡದಾಗಿವೆ. ಈ ಇಡೀ ಸಾಗರದಲ್ಲಿ ಕೆಲವು ದ್ವೀಪಗಳಿಗೆ ಮತ್ತು ಅವು ಈ ವಿಶಾಲವಾದ ಸಾಗರಕ್ಕೆ ಹೋಲಿಸಿದರೆ ಕೇವಲ ಒಂದು ಚುಕ್ಕೆಯಂತೆ ಕಾಣುತ್ತದೆ ಮತ್ತು ಅದಕ್ಕೆ ಹಿಮದ ತುಂಡಿನಂತೆ ಹಿಂಸೆ ಇದೆ. ಅವುಗಳಲ್ಲಿ ಹೆಚ್ಚಿನವುಗಳನ್ನು ಇಂದಿನವರೆಗೆ ಯಾವುದೇ ಮನುಷ್ಯರು ಕಾಲಿಟ್ಟಿಲ್ಲ. ಅಂದರೆ ನಾವು ಒಟ್ಟಾರೆಯಾಗಿ ಹೇಳುವುದಾದರೆ ಒಬ್ಬ ವ್ಯಕ್ತಿಯು ಸಾಗರದಲ್ಲಿ ಕಳೆದು ಹೋದರೆ ಅವನನ್ನು ಹುಡುಕುವ ಸಾಧ್ಯತೆಗಳು ಬಹುತೇಕ ಶೂನ್ಯ. ಆದರೆ ಇಂದು ನೀವು ತನ್ನ ಸಣ್ಣ ದೋಣಿಯಲ್ಲಿ ಸಾಗರದಲ್ಲಿ ಕಳೆದು ಹೋದ ವ್ಯಕ್ತಿಯ ನಿಜವಾದ ಕಥೆಯನ್ನು ತಿಳಿಯುತ್ತೀರಿ ಮತ್ತು ಅದು ಕೇವಲ 10-15 ದಿನಗಳಲ್ಲ, ಪೂರ್ಣ 438 ದಿನಗಳವರೆಗೆ. ಹೌದು, ಈ ವ್ಯಕ್ತಿ ಆಕಸ್ಮಿಕವಾಗಿ ಅಂತಹ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು. ಅದನ್ನು ಬಹುಶಃ ಯಾರೂ ಮುರಿಯುವ ಬಯಸುವುದಿಲ್ಲ. ಸಮುದ್ರದಲ್ಲಿ ಗರಿಷ್ಠ ಸಮಯವನ್ನು ಒಂಟಿಯಾಗಿ ಕಳೆದ ಈ ವಿಶ್ವ ದಾಖಲೆಯನ್ನು ಜೋ ಲಿಟರರಿ ಎಂಬ ವ್ಯಕ್ತಿಯ ಹೆಸರಿನಲ್ಲಿ ಮಾಡಲಾಗಿದೆ. ಅವರು ಪೂರ್ಣ 438 ದಿನಗಳನ್ನು ಸಮುದ್ರದಲ್ಲಿ ಕಳೆದರು ಮತ್ತು ಅದು ಕೇವಲ 7 ಅಡಿಗಳ ಸಣ್ಣ ದೋಣಿಯಲ್ಲಿ. ಆದರೆ ಪ್ರಶ್ನೆ ಎಂದರೆ ಅವರು 14 ತಿಂಗಳುಗಳ ಕಾಲ ಸಮುದ್ರದಲ್ಲಿ ಒಂಟಿಯಾಗಿ ಹೇಗೆ ಬದುಕಿದರು? ಆದರೆ ಅದಕ್ಕೂ ಮೊದಲು ಅವರು ಸಮುದ್ರಕ್ಕೆ ಏಕೆ ಹೋದರು ಎಂದು ತಿಳಿಯೋಣ. ಇದು ಸುಮಾರು 12 ಗಂಟೆಯ ಸಮಯ. ಜೆಸ್ ಆಲ್ಬಮ್ ಎಂಬ ವ್ಯಕ್ತಿ ಮೆಕ್ಸಿಕೋದ ಕೋಸ್ಟ್ ಡೆಲ್ ಸೋಲ್ನ ಒಂದು ಸಣ್ಣ ಹಳ್ಳಿಯಿಂದ ವಾಸಿಸುತ್ತಿದ್ದನು. ಆ ಸಮಯದಲ್ಲಿ ಅವನಿಗೆ 36 ವರ್ಷ ವಯಸ್ಸಾಗಿತ್ತು ಮತ್ತು ಅವನು ಒಬ್ಬ ನಿಪುಣ ಮೀನುಗಾರರಾಗಿದ್ದನು. 17 ನವೆಂಬರ್ 2012ರಂದು ಜೋಶ್ ತನ್ನ ಸ್ನೇಹಿತರೊಂದಿಗೆ ತನ್ನ ಸಣ್ಣ ದೋಣಿಯಲ್ಲಿ ಮೀನುಗಾರಿಕೆಗೆ ಹೊರಟನು. ಅವನ ಯೋಜನೆ ಕೇವಲ 30 ಗಂಟೆಗಳ ಕಾಲ ಸಮುದ್ರದಲ್ಲಿ ಕಳೆಯುವುದಾಗಿತ್ತು. ಅದಕ್ಕಾಗಿ ಅವನು ಸಣ್ಣ ದೋಣಿಯಲ್ಲಿ ಹೆಚ್ಚು ಸಾಮಾನು ಇರಲಿಲ್ಲ. 7 ಅಡಿ ದೋಣಿಯಲ್ಲಿ ಕೇವಲ ಒಂದು ಲಂಗರು ಮತ್ತು ಒಂದು ರೆಫ್ರಿಜರೇಟರ್ ಇತ್ತು. ಅದರಲ್ಲಿ ಅವನು ಮೀನುಗಳನ್ನು ಸಂಗ್ರಹಿಸಿದ್ದನು. ಅವನು ಕೇವಲ 1 ದಿನದ ಆಹಾರ ಮತ್ತು ನೀರನ್ನು ತೆಗೆದುಕೊಂಡು ಹೋಗಿದ್ದನು. ಮುಂದಿನ 438 ದಿನಗಳು ಅವನ ಜೀವನದ ಕೆಟ್ಟ ದಿನಗಳಾಗಿವೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಅವನು ಮೆಕ್ಸಿಕೋದ ಕರಾವಳಿಯಿಂದ 120 ಕಿಲೋಮೀಟರ್ ದೂರ ಹೋಗಿ ಸಮುದ್ರದಲ್ಲಿ ತನ್ನ ಬಲೆಯನ್ನು ಹಾಕಿದನು. ಅದೇ ಸಮಯದಲ್ಲಿ ಭೀಕರವಾದ ಸಮುದ್ರ ಬಿರುಗಾಳಿ ಅಲ್ಲಿಗೆ ಬಂದಿತ್ತು. ತನ್ನ ಜೀವನವನ್ನು ಉಳಿಸಿಕೊಳ್ಳಲು ಅವನು ಮೀನುಗಾರಿಕಾ ಬಲೆಯನ್ನು ಅಲ್ಲಿಯೇ ಬಿಟ್ಟು ದಡದ ಕಡೆಗೆ ಓಡಿ ಹೋದನು. ಅವನು ಸತತ 6 ಗಂಟೆಗಳ ಕಾಲ ದೋಣಿಯನ್ನು ವೇಗವಾಗಿ ಹುಟ್ಟು ಹಾಕಿದನು. ಬೆಳಿಗ್ಗೆ ಅವನು ಈಗ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ದಡದಿಂದ ಇದ್ದನು ಮತ್ತು ಅವನಿಗೆ ತನ್ನ ಗ್ರಾಮವು ಕಾಣಿಸುತ್ತಿತ್ತು. ಅವನು ಬಿರುಗಾಳಿಯಲ್ಲಿನ್ನು ಬಹಳ ದೂರದಲ್ಲಿ ಬಿಟ್ಟಿದ್ದನು. ಆದರೆ ಈಗ ಅವನ ಅದೃಷ್ಟ ಕೈಕೊಟ್ಟಿತ್ತು. ಕೇವಲ 20 ಕಿಲೋಮೀಟರ್ ದೂರದಲ್ಲಿ ದಡದಲ್ಲಿದ್ದ ಅವನ ದೋಣಿಯ ಎಂಜಿನ್ ಕೆಟ್ಟು ಹೋಯಿತು. ಈಗ ಅವನಿಗೆ ದೋಣಿಯ ದಿಕ್ಕನ್ನು ನಿಯಂತ್ರಿಸಲು ಜಪೋಟ ಅಥವಾ ಸೆಲ್ ಇರಲಿಲ್ಲ. ಆದರೆ ಇವನ ಬಳಿ ರೇಡಿಯೋ ಇತ್ತು. ಇದರ ಮೂಲಕ ಅವನು ತನ್ನ ಸ್ಥಳವನ್ನು ತನ್ನ ಬಾಸ್ಗೆ ಕಳುಹಿಸಿದನು ಮತ್ತು ಅವನ ಉತ್ತರಿಗಾಗಿ ಕಾಯಲು ಪ್ರಾರಂಭಿಸಿದನು. ಆದರೆ ನಂತರ ಏನಾಯಿತು? ಅದು ಒಂದು ದುಃಸ್ವಪ್ನವಾಗಿತ್ತು. ಹೌದು, ತನ್ನ ಬಾಸ್ನ ಉತ್ತರಿಕೆಗಾಗಿ ಕಾಯುತ್ತಿದ್ದಾಗ ಅವನ ರೇಡಿಯೋದ ಬ್ಯಾಟರಿಯು ಕೈಕೊಟ್ಟಿತು ಮತ್ತು ಈಗ ಈ ಇಬ್ಬರು ಸೊಳ್ಳೆಗಳ ಸಂಪರ್ಕವು ಹೊರಗಿನ ಪ್ರಪಂಚದೊಂದಿಗೆ ಮುಕ್ತಾಯಗೊಂಡಿತ್ತು. ಅವನು ಮತ್ತು ಅವನ ಸಂಗಾತಿ ಇನ್ನು ಈ ಮೋಜಿನಲ್ಲಿ ಕಳೆದು ಹೋಗಿದ್ದರು. ಇದ್ದಕ್ಕಿದ್ದಂತೆ ಅವರು ಊಹಿಸದಂತೆ ಏನೋ ಸಂಭವಿಸಿತು. ಬಲವಾದ ಗಾಳಿ ಅವನನ್ನು ಮತ್ತೆ ಸಮುದ್ರದ ಕಡೆಗೆ ತಳ್ಳಲು ಪ್ರಾರಂಭಿಸಿತು ಮತ್ತು ಅವರು ನೋಡುತ್ತಿದ್ದ ದಡವು ನಿಧಾನವಾಗಿ ಕಾಣೆಯಾದರು. ಅವರನ್ನು ಬಿಟ್ಟು ದೂರ ಹೋಗುತ್ತಿದ್ದರು. ಅವರ ಬಾಸ್ ಕೂಡ ಒಂದು ಹುಡುಕಾಟ ತಂಡವನ್ನು ರಚಿಸಿ ಎಲ್ಲೆಡೆ ಹುಡುಕಿದರು. ಆದರೆ ಈಗ ತಂಡವಾಗಿತ್ತು, ಏಕೆಂದರೆ ದಿನಗಳು ಕಳೆದಂತೆ ಅವರಿಗೂ ಅವರ ಸಂಗಾತಿಗೂ ಬದುಕುವುದು ಕಷ್ಟವಾಗುತ್ತಿತ್ತು. ಈ ಅಪಘಾತ ನಡೆದು 5 ದಿನಗಳಾಗಿದ್ದವು ಮತ್ತು ಗಾಳಿಯ ಅವರ ದೋಣಿಗಳು ದಡದಿಂದ 450 ಕಿಲೋಮೀಟರ್ ದೂರಕ್ಕೆ ತಳ್ಳಿತ್ತು. ಅವರು ಸಮುದ್ರದ ಅಂತಹ ಸ್ಥಳಗಳನ್ನು ತಲುಪಿದ್ದರು ಅಲ್ಲಿ ಎಲ್ಲಿ ಎಲ್ಲ ದಿಕ್ಕಿನಲ್ಲಿಯೂ ನೀರು ಮಾತ್ರ ಗೋಚರಿಸ್ತಾ ಇತ್ತು. ಇವರಿಗೆ ಕಾಣಿಸುವುದೆಲ್ಲ ನೀರು ಮಾತ್ರ. ಅವರ ದೋಣಿ ತುಂಬಾ ಚಿಕ್ಕದಾಗಿದ್ದು ದೂರದಿಂದ ಅದನ್ನು ಗುರುತಿಸಲು ಸಾಧ್ಯವಾಗಿರಲಿಲ್ಲ ಎಂದು ಅವರಿಗೆ ತಿಳಿದಿತ್ತು. ಅವರ ಬಳಿ ಯಾವುದೇ ನಾವಿಕರಿಲ್ಲ. ಹೊಗೆ ಹಾಕಿ ಸಂಕೇತಗಳನ್ನು ಕಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಜಾನಿ ಜೋ ಅಲಾಖಾ ಮತ್ತು ಅವನ ಸಂಗಾತಿ ತಮ್ಮ ಬದುಕುಳಿಯುವ ಸಾಧ್ಯತೆಗಳನ್ನು 1% ಕಡಿಮೆ ಎಂದು ತಿಳಿದು ತುಂಬ ಕೋಪಗೊಂಡಿದ್ದರು. ಅವರು ತಂದಿದ್ದ ಆಹಾರ ಮತ್ತು ಪಾನೀಯಗಳು ಈಗಾಗಲೇ ಮುಗಿದ್ದವು. ಅದಕ್ಕಾಗಿ ಹೊಟ್ಟೆ ತುಂಬಿಸಿಕೊಳ್ಳಲು ಅವರು ತಮ್ಮ ದೋಣಿಯ ಮೇಲೆ ಬಂದು ಕುಳಿತುಕೊಳ್ಳುತ್ತಿದ್ದ ಪಕ್ಷಿಯನ್ನು ಕೈಯಿಂದ ಹಿಡಿಯಲು ಪ್ರಾರಂಭಿಸಿದರು ಅಥವಾ ದೋಣಿಯ ಸುತ್ತಲಿನ ಮೀನುಗಳನ್ನು ಹಿಡಿದು ಹಸಿಯಾಗಿ ತಿನ್ನಲು ಪ್ರಾರಂಭಿಸಿದರು. ಉಪ್ಪು ನೀರನ್ನು ಕುಡಿದರೆ ಮನುಷ್ಯ ಸಾಯಬಹುದು. ಅದಕ್ಕಾಗಿ ಅವರು ಸಮುದ್ರದಲ್ಲಿ ತೇಲುತ್ತಿದ್ದ ಪ್ಲಾಸ್ಟಿಕ್ ಬಾಟಲಿಗಳನ್ನು ಮಳೆ ನೀರನ್ನು ಸಂಗ್ರಹಿಸಿ ಕುಡಿಯಲು ಪ್ರಾರಂಭಿಸಿದರು.
ಆದರೆ ಹಲವು ದಿನಗಳವರೆಗೆ ಮಳೆ ಬರದಿದ್ದಾಗ ಅವರು ತಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ಮೀನು ಮತ್ತು ಚಿಪ್ಪು ಮೀನುಗಳನ್ನು ಹಿಡಿಯುತ್ತಿದ್ದರು ಮತ್ತು ಅವು ಸಿಕ್ಕಾಗ ಮಾತ್ರ ದಿನಗಳು ಕಳೆದು ತಿಂಗಳುಗಳು ಉರುಳಿದವು. ಈ ಇಬ್ಬರು ಅನುಭವಿಸಿದ ಮಾನಸಿಕ ಯಾತನೆಯನ್ನು ನಾವು ಊಹಿಸಿಕೊಳ್ಳಲು ಸಹ ಕಷ್ಟ. ಅಂತಿಮವಾಗಿ ಶೈಲೋರಿಂಗ ಅವರ ಸಂಗಾತಿ ಈ ಯಾತನೆಯನ್ನು ಸಹಿಸಲಾಗದೆ ಮೇ 4ರಂದು ಆತ್ಮಹತ್ಯೆ ಮಾಡಿಕೊಂಡರು. ಈಗ ಆ ಚಿಕ್ಕ ದೋಣಿಯಲ್ಲಿ ಮಾತನಾಡಲು ಸಹ ಯಾರೂ ಇರಲಿಲ್ಲ ಮತ್ತು ಅವರು ಆ ಸಮಯದಲ್ಲಿ ಒಂಟಿಯಾಗಿ ತಿರುಗಾಡುತ್ತಾ ಜೀವನ ಸಾಗಿಸಲು ಪ್ರಾರಂಭಿಸಿದರು. ನಾವು ನೋಡಿದರೆ ಒಬ್ಬ ವ್ಯಕ್ತಿಯ ಪ್ರಕಾರ ಅವರು ನಿರ್ದಿಷ್ಟವಶಾತ್ ಈ ಭಾಗದಲ್ಲಿ ಇದ್ದರು ಮತ್ತು ಇದು ವಿಶ್ವದ ಅತ್ಯಂತ ಶಾಂತವಾದ ಭಾಗವೆಂದು ಪರಿಗಣಿಸಲ್ಪಟ್ಟಿದೆ. ಆದ್ದರಿಂದ ಸರಕು ಹಡಗುಗಳು ಸಹ ಇಲ್ಲಿಗೆ ಕೆಲವೊಂದು ಹಾದು ಹೋಗುತ್ತವೆ. ಅವರು ಮೆಕ್ಸಿಕೋದ ಕರಾವಳಿಯನ್ನು ತೊರೆದು 6 ತಿಂಗಳಿಗಿಂತ ಹೆಚ್ಚು ಸಮಯವಾಗಿತ್ತು ಮತ್ತು ಈ ಸಮಯದಲ್ಲಿ ಜೋನ್ಸ್ ತನ್ನ ಸಂಗಾತಿಯನ್ನು ಕಳೆದುಕೊಂಡಿದ್ದರಿಂದ ತುಂಬಾ ಹತಾಶನಾಗಿದ್ದನು. ಒಂದು ದಿನ ಜೋಶ್ ದೂರದ ಸಮುದ್ರದಲ್ಲಿ ಒಂದು ಸರಕು ಹಡಗು ಹಾದು ಹೋಗುವುದನ್ನು ನೋಡಿದನು. ಕಳೆದ 6 ತಿಂಗಳಲ್ಲಿ ಅವನು ನೋಡಿದ ಮೊದಲ ಕಿಡಿ ಮತ್ತು ಈ ದೃಶ್ಯವನ್ನು ನೋಡಿದಾಗ ಅವನ ಬದುಕುಳಿಯುವ ಭರವಸೆ ಮತ್ತೆ ಚಿಗುರೊಡೆಯಲು ಪ್ರಾರಂಭಿಸಿತು. ಅವನು ಸರಕು ಹಡಗಿನ ಕಡೆಗೆ ಎಲ್ಲ ರೀತಿಯ ಸನ್ನೆಗಳನ್ನು ಮಾಡಿದರು, ಆದರೆ ದುರದೃಷ್ಟವಶಾತ್ ಆ ಹಡಗು ಈ ಚಿಕ್ಕ ದೋಣಿಯನ್ನು ನೋಡಲಿಲ್ಲ ಮತ್ತು ಕ್ಷಣಾರ್ಧದಲ್ಲಿ ಅವನ ಬದುಕುಳಿಯುವ ಭರವಸೆಯು ಮತ್ತೆ ಹುಸಿಗೊಂಡಿತು. ಯೋಚಿಸಿ, ಸಮುದ್ರದ ಮಧ್ಯದಲ್ಲಿ ದಿನವಿಡೀ ಸಾವಿನೊಂದಿಗೆ ಹೋರಾಡಿ ನಂತರ ಅಂತಿಮವಾಗಿ ತನ್ನ ಜೀವ ಉಳಿಸಿಕೊಳ್ಳಲು ಒಂದು ಭರವಸೆ ಸಿಕ್ಕಾಗ ಮತ್ತು ಅದು ನಿರ್ಲಕ್ಷಿಸಿ ದೂರ ಹೋದರೆ ಹೇಗೆನಿಸುತ್ತದೆ? 11 ತಿಂಗಳ ನಂತರ ಜೋನ್ಸ್ 8,000 ಕಿಲೋಮೀಟರ್ ಪ್ರಯಾಣಿಸಿ ಈ ಚಿಕ್ಕ ಬಂದರನ್ನು ತಲುಪಿದ್ದನು. ಅವನ ಬಟ್ಟೆಗಳು ಹರಿದಿದ್ದವು ಮತ್ತು ಸೂರ್ಯನ ಬೆಳಕಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಕೇವಲ ಒಂದು ಒಳ ಉಡುಪು ಮಾತ್ರ ಉಳಿದಿತ್ತು. ಅಂತಿಮವಾಗಿ ಅದೃಷ್ಟ ಅವನಿಗೆ ಒಲಿದ ಕ್ಷಣ ಬಂದೇ ಬಿಟ್ಟಿತು. ಜನವರಿ 2014ರಲ್ಲಿ, ಅಂದರೆ 14 ತಿಂಗಳ ನಂತರ, ಜೋನ್ಸ್ ತನ್ನ ಸುತ್ತಲಿನ ನೀರಿನಲ್ಲಿ ತೆಂಗಿನಕಾಯಿಗಳನ್ನು ನೋಡಿದನು. ಮರಗಳಿಂದ ತೆಂಗಿನಕಾಯಿಗಳನ್ನು ಬಿದ್ದು ನೀರಿನಲ್ಲಿ ತೇಲುತ್ತಿರುವುದರಿಂದ ಹತ್ತಿರದಲ್ಲಿ ಒಂದು ದ್ವೀಪ ಇದೆ ಎಂದು ಅವನು ಅರ್ಥ ಮಾಡಿಕೊಂಡನು. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ನಿಜವಾಗಿಯೂ ಒಂದು ದ್ವೀಪ ಕಾಣಲಾರಂಭಿಸಿತು. ಈ ದ್ವೀಪವನ್ನು ಸಹ ಕಳೆದುಕೊಳ್ಳಬಹುದೆಂದು ಅವನು ಭಯಪಟ್ಟನು. ಅದಕ್ಕಾಗಿ ಅವನು ನೀರಿಗೆ ಹಾರಿ ಸ್ವಂತವಾಗಿ ಐರ್ಲೆಂಡ್ ತಲುಪಿದನು. ಕಳೆದ 14 ತಿಂಗಳಲ್ಲಿ ಜೋಶ್ ಮೊದಲ ಬಾರಿಗೆ ನೆಲದ ಮೇಲೆ ಕಾಲಿಟ್ಟನು ಮತ್ತು ಅವನು ಐರ್ಲೆಂಡ್ ತಲುಪಿದಾಗ ಅಲ್ಲಿ ಸ್ಥಳೀಯರು ಇದ್ದ ಒಂದು ಸಣ್ಣ ಮನೆ ಕಾಣಿಸಿತು. ಕಳೆದ 438 ದಿನಗಳಲ್ಲಿ ಜೋಶ್ ಮೊದಲ ಬಾರಿಗೆ ಇನ್ನೊಬ್ಬ ಮನುಷ್ಯನ ಸಂಪರ್ಕಕ್ಕೆ ಬಂದನು. ಈ ದ್ವೀಪವು ಮಾರ್ಷ್ನ ದ್ವೀಪಗಳು ಒಂದು ದೂರದ ದ್ವೀಪವಾಗಿದ್ದು ಇದನ್ನು ಈ ಬೋನ್ ಆಟ್ ಐಲ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಐಲ್ಯಾಂಡ್ ದ್ವೀಪದ ಆರಂಭಿಕ ಹಂತದಲ್ಲಿ 1,000 ಕಿಲೋಮೀಟರ್ ದೂರದಲ್ಲಿದೆ. ಇದು 5,000 ಕಿಲೋಮೀಟರ್ ದೂರದಲ್ಲಿದೆ. ಸಮುದ್ರದಲ್ಲಿನ ಒಂದು ಸಣ್ಣ ದೋಣಿಯಲ್ಲಿ ಅವನು ಐರ್ಲೆಂಡ್ನಲ್ಲಿ ಹತ್ತಿರಕ್ಕೆ ತಲುಪಿದ್ದು ಅವನ ಅದೃಷ್ಟವಾಗಿತ್ತು. ಇಲ್ಲದಿದ್ದರೆ ಐರ್ಲೆಂಡ್ ಕೂಡ ಜೋಶ್ನಲ್ಲಿ ತಪ್ಪಿ ಹೋಗಿದ್ದರೆ ಅವನ ಮುಂದಿನ ತಂಗುದಾಣ ಫಿಲಿಪೈನ್ಸ್ನಲ್ಲಿ ಇರುತ್ತಿತ್ತು ಮತ್ತು ಐರ್ಲೆಂಡ್ನಿಂದ 5,000 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ಅವನನ್ನು ಮನೆಗೆ ಕಳುಹಿಸಲಾಯಿತು. ಅಲ್ಲಿ ತಲುಪಿದ ನಂತರ ಮತ್ತೊಂದು ಸಮಸ್ಯೆ ಅವನನ್ನು ಸುತ್ತುವರೆದಿತ್ತು. ಹೌದು, ಮನೆಗೆ ಹಿಂದಿರುಗಿದ ನಂತರ ಜೋನ್ಸ್ 438 ದೇಶಗಳು ಎಂಬ ಹೆಸರಿನಲ್ಲಿ ಒಂದು ಪುಸ್ತಕವನ್ನು ಪ್ರಕಟಿಸಿದನು. ಆದರೆ ಅವನ ಸಂಗಾತಿಯನ್ನು ಕೊಂದನೆಂದು ಆರೋಪಿಸಿ ಅವನ ವಿರುದ್ಧ ಪ್ರಕರಣವು ದಾಖಲಾಯಿತು. ಅದೇ ಸಂಗಾತಿ ಅವನಿಗೆ ತಿಳಿಯದೆ ಆತ್ಮಹತ್ಯೆ ಮಾಡಿಕೊಂಡಿದ್ದನು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತದೆ ಎಂದು ಭಾವಿಸಿಕೊಳ್ಳುತ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ನೀವು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.